ನನ್ನ ಪ್ರಶ್ನೆ, ಲೆಟ್ ಮಿ ಬಿ ವೆರಿ ಫ್ರಾಂಕ್ ಅಂಡ್ ವೆರಿ ಆನೆಸ್ಟ್ ವಿತ್ ಯು ರಿಯಾಜ್ ಅವರೇ. ಈ ಎಲೆಕ್ಷನ್ ಬಂದಾಗ ಮಸೀದಿಗಳಿಗೆ ಬರೋದು, ಎಲೆಕ್ಷನ್ ಬಂದಾಗ ಪೇಟ ತೊಟ್ಕೊಂಡು ಬರೋದು, ಎಲೆಕ್ಷನ್ ಬಂದಾಗ ಮುಸ್ಲಿಮರ ವೇಷಗಳನ್ನೆಲ್ಲ ಹಾಕೊಂಡು ಬರೋದು, ಅದು ನಿಮಗೆ ನಿಜವಾದ ಪ್ರಾಮಾಣಿಕತೆ ಅಥವಾ ಅವರು ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ? ಅಥವಾ ಯೋಗಿ ಆದಿತ್ಯನಾಥ್ ಅವರು ಯಾವ ಪೇಟ ತೊಡಲಿಲ್ಲ, ಯಾವ ವೇಷ ತೊಡಲಿಲ್ಲ, ಆದ್ರೆ ಉತ್ತರ ಪ್ರದೇಶದ ಮುಸ್ಲಿಮರು ಯೋಗಿ ಆದಿತ್ಯನಾಥ್ ಅವ್ರನ್ನ ಇಷ್ಟಪಡ್ತಾರೆ. ಖುದ್ದಾಗಿ ಹೋಗಿ ನೋಡಿದೀನಿ ನಾನು, ಬಹಳ ಇಷ್ಟಪಡ್ತಾರೆ. ರಿಯಾಜ್ ಅವ್ರೆ, ಏನ್ ಹೇಳಕ್ ಬಯಸ್ತೀರಿ? ಕೆಲವರು ಕಟ್ಟರವಾದಿಗಳಾಗಿರ್ತಾರೆ, ಅದು ತುಂಬಾ ಸಂತೋಷ. ಯಾಕಂದ್ರೆ ಮುಂದ್ಗಡೆಯಿಂದ ಚೂರಿ ಚುಚ್ಚುವಂತವ್ರು, ಕೆಲವರು ಹಿಂದ್ಗಡೆಯಿಂದ ಚೂರಿ ಚುಚ್ಚುವಂತವ್ರು. ಅದ್ರಲ್ಲಿ ಎರಡು ಕ್ಯಾಟಗರಿಯಲ್ಲಿ ಮುಂದ್ಗಡೆ ಅವ್ರು ಇದಾರಲ್ಲ, ಅದು ಎದುರುಗಡೆಯಿಂದ ಬಂದು ಫೈಟ್ ಮಾಡುವಂತವ್ರು. ಯಾಕಂದ್ರೆ ಈಗ ಹೇಳುದು ಇವ್ರು ಯಾರ್ದು ಅನುಕಂಪ ಬೇಡ ಕಲ್ಬರ್ಕೆಗಳದು ಅಂತ ಹೇಳಿದ್ರು. ಈಗ ಇವರೇ ಎರಡ್ ಮಾತಂದ್ರು, ಎರಡು ಸಂಸದ್ ಮಾಡ್ಬೇಕು ಅಂತ ಹೇಳಿ. ಒಂದು ಚುನಾವಣೆಗೆ ಪೂರ್ವಕವಾಗಿ, ಇನ್ನೊಂದು ಆಮೇಲೆ ಜಾತಿಯುತವಾಗಿ ಕ್ಯಾಟಗರಿ ವೈಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಇವ್ರಿಗೆ ಮಾತಾಡ್ಬೇಡ್ರಿ. ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕಾರಣಿಗಳು ವೇಷ ಹಾಕೊಂಡು ಬರ್ತಾರೆ ಅಂತ ಹೇಳಿ ದಯಮಾಡಿ ನಿಮ್ ವಿಷಯ ನನ್ನ ಬಾಯಲ್ಲಿ ಹೇಳ್ಸ್ಬಿಡಿ. ನಾನ್ ಹೇಳಿದ್ದು ಎಲೆಕ್ಷನ್ ಟೈಮ್ ಬರ್ತಿದಂಗೆ ಈ ಎಲ್ಲಾ ಬೆರಕೆ ರಾಜಕಾರಣಿಗಳಿಗೆ ಇದ್ದಿದ್ದಕ್ಕಿದಂಗೆ ಹಿಂದುತ್ವ ಜಾಸ್ತಿ ಪ್ರೀತಿ ಬಂದ್ಬಿಡುತ್ತೆ, ಆಗ ಸೆನ್ಸಸ್ ಅಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಮುಸಲ್ಮಾನರು ವಿಚಾರ ಇದೆಲ್ಲ. ನೀವು ಹಜ್ ಬಗ್ಗೆ ಮಾತಾಡಿದ್ರಿ, ಈಗ ಹಜ್ ಬಗ್ಗೆ ಮತ್ತೆ ಇದು ನಮ್ಮ ಧಾರ್ಮಿಕ ಪವಿತ್ರ ಸ್ಥಳ ಮಕ್ಕದ ಬಗ್ಗೆ ಮಾತಾಡಿದ್ರಿ. ನಾವ್ ಯಾವತ್ತು ಕುಂಭ ಮೇಳದ ಬಗ್ಗೆ ನಾವು ಮಾತಾಡಲಿಲ್ಲ ಮುಸಲ್ಮಾನರು. ಈಗ ನೀವು ರಾಜಕಾರಣಿಗಳು ಬಿಜೆಪಿ ಅವರು ಏನಾದ್ರೂ ವಿಚಾರ ಬಂದಿದ ತಕ್ಷಣ ಹಜ್ಜು ಅಂತೀರಾ, ಮುಸಲ್ಮಾನರು ಅಂತೀರಾ, ಹಿಜಾಬ್ ಅಂತೀರಾ. ಒಂಥರ ಮುಸಲ್ಮಾನರು ಬಂಗಾರ ಇದು ಮುಟ್ಟಿದ್ದೆಲ್ಲ ಚಿನ್ನ ಅಂತಿರಲ್ಲ, ಆತರ ಮುಟ್ಟಿದ ತಕ್ಷಣ ನಮ್ಮ ವಿಚಾರ ತೆಗೆದಿದ ತಕ್ಷಣನೇ ನಿಮಗೆಲ್ಲ ರಾಜಕೀಯತವಾಗಿ ನಿಮ್ಮ ಸಾಮ್ರಾಜ್ಯವನ್ನು ಉಳಿಸ್ಕೊಳಕ್ಕಾಗತ್ತೆ. ಯಾಕೆ ಆತರ? ಯಾಕೆ ನೀವು ಬಿಜೆಪಿ ಅವರು ಆತರ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತೀರಾ? ಅದನ್ನ ಬಿಟ್ಟು ಮುಸಲ್ಮಾನರು ಧಾರ್ಮಿಕ ವಿಚಾರಗಳನ್ನು ಬಿಟ್ಟು ಯಾಕೆ ರಾಜಕೀಯ ಮಾಡ್ಲಿಕ್ಕೆ ಆಗಲ್ಲ? ನೀವು ಕಾಂಗ್ರೆಸ್ನವ್ರಿಗೆ ಯಾಕೆ ಕಾಂಗ್ರೆಸ್ ರೀತಿಯಲ್ಲಿ ರಾಜಕೀಯತವಾಗಿ ಕೊಡಕ್ಕಾಗಲ್ಲ? ಒಂದ್ ನಿಮಿಷ ಇಲ್ಲಿ ವೀಕ್ಷಕರೇ, ನಾವು ಮಧ್ಯದಲ್ಲಿರ್ತಕ್ಕಂಥವ್ರು, ಈ ಕಡೆ ಬಿಜೆಪಿನೂ ಅಲ್ಲ, ಈ ಕಡೆ ಯಾವ ಧರ್ಮ ವಿಚಾರಗಳು ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲ. ನಮಗಿರ್ತಕ್ಕಂಥ ಪ್ರಶ್ನೆ ವೀಕ್ಷಕರೇ, ಡೆಫಿನೆಟ್ಲಿ ನಿಮಗೂ ಇರ್ತಕ್ಕಂಥ ಪ್ರಶ್ನೆ ಇದು. ಮುಕ್ಕಾಲು ಶತಮಾನ ತಾನು ಆಳಿದಷ್ಟು ಕಾಲ ಬಹುಶಃ ಕಾಂಗ್ರೆಸ್ಸು ಅತಿಯಾದ ಓಲೈಕೆಯನ್ನ ಮುಸ್ಲಿಮರ ಪರವಾಗಿ ತೋರಿಸಿದ್ದಕ್ಕೆ ಇವತ್ತು ಈ ರೀತಿ ಹಿಂದೂ ಸುನಾಮಿ ಹೇಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಅಂದ್ರೆ ನಮ್ಮನ್ನ ಯಾರು ಕೇಳಲ್ಲ, ನಾವೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಜಾಗೃತಿ ಮೂಡ್ತಾ ಇದೆಯಾ? ಆಮೇಲೆ ಬಿಜೆಪಿನ ನಾವು ಏನೇ ಬ್ಲೇಮ್ ಮಾಡಕ್ ಹೋದ್ರು, ಬಿಜೆಪಿ ಅಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ಅಥವಾ ಬೇರೆ ಯಾರು ಬೇಕಾಗಿಲ್ಲ, ಯಾರು ಬೇಕು ಅಂತಾನು ನಾನು ಹೇಳೋದಿಲ್ಲ, ಆದ್ರೆ ಬೇರೆ ಯಾರಿದ್ದಾರೆ? ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ನ ಅತಿಯಾದ ಓಲೈಕೆ ಬಿಜೆಪಿ ಬಹಳ ಅಡ್ವಾಂಟೇಜ್, ಅದು ಬಹಳ ಅಡ್ವಾಂಟೇಜ್ ಬಿಜೆಪಿನವ್ರಿಗೆ. ಖುಷಿ ಪಡ್ತಾರ ಅವರು, ಇವ್ರು ಅತಿಯಾಗಿ ಓಲೈಕೆ ಮಾಡ್ದಂಗು. ಮೇಡಮ್ ಓಲೈಕೆ ಮಾಡ್ತಾ ಇದಾರೆ ಅಂತ ಹೇಳಿದಾರಲ್ಲ, ಯಾವ್ಯಾವ ಸ್ಥಾನಮಾನ ಕೊಟ್ಟಿ ಕೂರ್ಸಿದ್ದಾರೆ ಹೇಳಿ? ಯಾವ ಆರ್ಮಿಯಲ್ಲಿ ಕೂರಿಸಿದ್ದಾರೆ ಅಥವಾ ಯಾವ ರಾಜಕೀಯದಲ್ಲಿ ಯಾವ ಸ್ಟೇಟ್ ಅಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ನವರು ಓಲೈಕೆ ಮಾಡ್ತಾ ಇದಾರೆ ಅಂತ ರಿಯಾಜ್ ಅವರೇ? ಮೂಗಿಗೆ ತುಪ್ಪ ಹಚ್ಚುತ್ತಾರೆ. ನಿಮ್ಗೇನು ನಿಮ್ಮ ಶಿಕ್ಷಣ ಎಲ್ಲಿ ಈಗ ಎಲ್ಲಾದ್ರೂ ಒಂದು ಸ್ಟೇಟ್ ಇಂದು ರಾಜ್ಯದ್ದು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದಾರ ಮುಸಲ್ಮಾನರಿಗೆ? ಬರೀ ರಾಜಕೀಯವಾಗಿ ಬಳಸ್ಕೊಳ್ತಾ ಇರೋದಲ್ಲ ಮುಸಲ್ಮಾನರಿಗೆ, ಇಲ್ಲಿ ಮುಸಲ್ಮಾನರನ್ನ ತೋರಿಸಿ ಅವ್ರ ರಾಜಕೀಯ ಬೆಳೆಸ್ಕೊಳ್ತಿದ್ದಾರೆ, ಮತ್ತೆ ಬಿಜೆಪಿ ಅವರು ಬೆಳೆಸ್ಕೊಳ್ತಿದ್ದಾರೆ. ಈಗ ಒಂದ್ ಮಾತು ಹೇಳಿದೆ ನಾನು, ಎದುರುಗಡೆಯಿಂದ ಫೈಟ್ ಮಾಡೋರು, ಎದುರುಗಡೆಯಿಂದ ಜಗಳ ಮಾಡೋರನ್ನ ಬಿಜೆಪಿ ಅವರು ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಕಾಂಗ್ರೆಸ್ನವರು ಬರೀ ತೋರಿಸಿ ಅವರು ಅಧಿಕಾರವನ್ನ ಹಿಡ್ಕೊಳ್ತಾ ಇರೋದಲ್ಲ, ಇಲ್ಲಿ ಮುಸಲ್ಮಾನರಲ್ಲ, ಅವರು ಹಿಂದೂಗಳೇ. ನಾವು ಜನ ಬಂದ್ರು, ಜನಸಾಗರ ಹರಿದು ಬಂತು. ಇಷ್ಟು ದೊಡ್ಡ ಮಹಾಕುಂಭಮೇಳ ನಡೀತಾ ಇದೆ. ಹಳ್ಳಿಗಳಿಂದ ಜನ ಬಾಡಿಗೆ ಕಾರು ಏನೋ ಒಂದು ಸಿಕ್ಕಿದ್ದು ಮತ್ತೊಂದು ಮಾಡ್ಕೊಂಡು ಗುಂಪು ಕಟ್ಕೊಂಡು ಜನ ಬರ್ತಾ ಇದ್ದಾರೆ. ಒಬ್ಬರು ಬಿಡ್ದಂಗೆ ಜನ ಬರ್ತಾ ಇದ್ದಾರೆ. ಎಲ್ಲ ಅಡಗಿದ್ದೀರಿ ಸ್ವಾಮಿ ರಾಹುಲ್ ಗಾಂಧಿ ಅವರೇ? ಜನಿವಾರ್ಧಾರಿ ಬ್ರಾಹ್ಮಣ ಅಂತ ನೀವು ಹೇಳಿಸ್ಕೊಂಡವ್ರು ಎಲ್ಲ ಅಡಗಿದ್ದೀರಿ ನೀವು? ಎಲ್ಲಿ ಬಚ್ಚಿಟ್ಕೊಂತೀರಿ? ರಾಮ ಮಂದಿರ ಉದ್ಘಾಟನೆ ಆದಾಗ ಎಲ್ಲೋ ಬಚ್ಚಿಟ್ಕೊಂಡಿದ್ರಿ, ಎಲ್ಲೋದ್ರಿ ಗೊತ್ತಿಲ್ಲ, ಬರ್ಲಿಲ್ಲ. ಅದಕ್ಕೆ ಈಗ ಮಹಾಕುಂಭಮೇಳಕ್ಕೂ ಕೂಡ ಬರ್ಲಿಲ್ಲ. ಯಾಕೆ ಹೀಗೆ? ಈ ದೇಶದ 40 ಕೋಟಿ ಜನ ಈಗ ಹತ್ತತ್ರ ಮಹಾಕುಂಭಮೇಳಕ್ಕೆ ಬರ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ಇಷ್ಟು ಅನಾದರ ಯಾಕೆ ನಿಮಗೆ? ಇದೇನ್ ಬಿಜೆಪಿ ಕಾರ್ಯಕ್ರಮನ? ಕುಂಭಮೇಳ ಬಿಜೆಪಿ ಕಾರ್ಯಕ್ರಮನ? ರಾಮ ಮಂದಿರ ಬಿಜೆಪಿ ಕಾರ್ಯಕ್ರಮನ? ರಾಮ ಮಂದಿರದಿಂದ ರಾಜಕೀಯ ಲಾಭ ಬಿಜೆಪಿಗೆ ಪಡ್ಕೊಳ್ಳೋದಕ್ಕೆ ಯಾರು ದಾರಿ ಮಾಡಿಕೊಟ್ರು? ನೀವ್ ಯಾಕೆ ರಾಮ ಮಂದಿರದ ಜೊತೆಯಲ್ಲಿ ನಿಂತ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಗೆ? ನಿಮ್ಗೆ ಯಾಕೆ ಈ ದೇಶದ 50 ಕೋಟಿ ಜನ ನಾಳೆ ಮಹಾಕುಂಭ ಮುಗಿಯೋಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ಬಂದ್ರೆ ಅವ್ರ ಜೊತೆ ತಾವು ನಿಲ್ಬೇಕು ಅಂತ ಕಾಂಗ್ರೆಸ್ಸಿಗರಿಗೆ ಯಾಕೆ ಅನ್ಸೋದಿಲ್ಲ? Why are they not with them?
ಸೊ ಯಾರು ತಪ್ಪಿದು? ಕೊನೆಯದಾಗಿ ಎಚ್ ಎನ್ ಚಂದ್ರಶೇಖರ್ ಅವರೇ, ಒಂದೇ ಒಂದು ನಿಮಿಷ ಇದೆ, 60 ಸೆಕೆಂಡ್ಸ್. ನೋಡಿ, ಮೊನ್ನೆ ಇದಕ್ಕೆ ಏನು ಹೊಸದಾಗಿ ನಾಗಸಾಧುಗಳಾಗೋರಿಗೆ ದೀಕ್ಷೆಯನ್ನು ಕೊಟ್ರು. 8,752 ಜನ ಹೊಸ ನಾಗಸಾಧುಗಳಿಗೆ ಹೊಸದಾಗಿ ದೀಕ್ಷೆಯನ್ನು ಕೊಟ್ರು. ಅದರಲ್ಲಿ 1,850 ಜನ ನಾಗಸಾಧುಗಳಾದವರು ದಲಿತ ಸಮುದಾಯದವರು. ಛತ್ತೀಸ್ಗಢದಿಂದ, ಅರುಣಾಚಲ ಪ್ರದೇಶ, ತ್ರಿಪುರಾದ ಏನು ಗುಡ್ಡಗಾಡು ಜಾಗದಿಂದ ಬಂದವರು. ಓಕೆ ಓಕೆ ಕೇವಲ ಉನ್ನತ ಜಾತಿಯವರಷ್ಟೇನೆ ನಾಗಸಾಧುಗಳಾಗ್ತಿರಂತ. ಅದರಲ್ಲೂ ಜಾತಿ, ಅದರಲ್ಲಿ ದಲಿತರು ಅಂತ ಭೇದ ಇಲ್ಲ. ಅವರು ಎಲ್ಲರೂ ಒಂದೇ ಅಂತಕ್ಕಂಥ ದೊಡ್ಡ ಭಾವನ ಕುಂಭ ಮೇಳ ತೋರಿಸ್ತಾ ಇದೆ. ಅದನ್ನ ತಡ್ಕೊಳ್ತಕ್ಕಂಥ ಶಕ್ತಿ ರಾಹುಲ್ ಗಾಂಧಿ ಅವ್ರ ಓಕೆ ಆಗಲ್ಲ. ಯಾಕೆಂದ್ರೆ ಅವ್ರ ಬಾಯ್ಬಿಟ್ಟು ಜಾತಿನೇ ಮಾಡ್ಬೇಕು. ನೀವು ಮಾಡ್ಕೊಂಡು ಹೋಗಿ ನೀವು. ಓಕೆ ಓಕೆ ರೈಟ್. ಧನ್ಯವಾದಗಳು ಚಂದ್ರಶೇಖರ್ ಅವರ. ಹಾಗೆ ರಿಯಾಸ್ ಅವರೇ, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ನಾನು ಧಾರ್ಮಿಕವಾಗಿ ಬೆಳಿಬೇಕು ಮತ್ತು ತಂತ್ರಜ್ಞಾನಿಕವಾಗಿ ನಮ್ಮ ಭಾರತ ಬೆಳಿಬೇಕು ಅನ್ನೋ ಉದ್ದೇಶ ನಮ್ದು. ಓಕೆ, ಸೊ ಏನ್ ಮಾಡ್ಬೇಕು ಅಂತೀರಿ ಅದಕ್ಕೆ? ಅದಕ್ಕೆ ಈಗ ಧಾರ್ಮಿಕ ಆಚರಣೆ ವಿಚಾರಣೆ ಅದು ನಡೀತಾ ಇದ್ದಾವೆ. ಯಾಕಂದ್ರೆ ಅದನ್ನ ಯಾರು ತಡೆಯೋರು ಯಾರು ಇಲ್ಲ. ಈಗ ನಾವು ರಷ್ಯಾ, ಜಪಾನ್, ಅಮೆರಿಕ, ಚೈನಾ ಈ ತರ ಕಂಟ್ರಿಗಳನ್ನ ನೋಡಿ, ಈಗ ನೋಡಿ ನಮ್ಮ ಅಮೆರಿಕದಿಂದ ಹೊರಗಡೆಯಿಂದ ಅಲ್ಲಿಂದ ಇರುವಂತ ನಾಗರಿಕರನ್ನು ಕಳಿಸ್ಬಿಟ್ಟಿದ್ದಾರೆ. ಆ ರೀತಿ ನಮ್ಮ ಭಾರತ ಡೆವಲಪ್ ಆಗ್ಬೇಕು. ಇವತ್ತು ನಾವು ಸೌದಿ ಅರೇಬಿಯಾದಲ್ಲಿ ಆಗ್ಬಹುದು, ಬೇರೆ ಕಂಟ್ರಿಗಳಲ್ಲಿ ಹೋಗಿ ಮನೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯರು. ಆದಷ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಅವರು ಇಲ್ಲೇ ಇದ್ದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿಯಲ್ಲಿ ಅಭಿವೃದ್ಧಿ ಆಗುವ ರೀತಿಯ ಭಾರತವನ್ನು ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಓಕೆ, ನಥಿಂಗ್ ರಾಂಗ್ ಇನ್ ದಟ್ ರಿಯಾಜ್ ಅವರೇ. ನಿಜ, ಭಾರತ ರಶೀದ್ ಅವರು ಹೇಳಿದ್ರು, ಜಸ್ಟ್ 10 ಸೆಕೆಂಡ್ ಜಸ್ಟ್ 10 ಸೆಕೆಂಡ್ ಆಗ್ಲೇ ರಶೀದ್ ಅವರು ಹೇಳಿದ್ರು, ನಮಗೆ ಕಾಂಗ್ರೆಸ್ ಏನು ನ್ಯಾಯ ಕೊಟ್ಟಿಲ್ಲ, ನಮ್ಮನ್ನೇನು ಮುಖ್ಯಮಂತ್ರಿಗಳು ಮಾಡಿಲ್ಲ ಅಂತ ಹೇಳಿ. ಆದ್ರೆ ಮೋದಿ ಅವರು ನೋಡಿ, ಮೊನ್ನೆ ಒಂದು ಇದ್ರಲ್ಲಿ ಬಂದಿದ್ರಲ್ಲಿ ಏನೇನು ಮೋದಿ ಅವರು ಫ್ರೀ ಸ್ಕೀಮ್ಗಳು ಕೊಟ್ಟಿದ್ರೆ ಅದರಲ್ಲಿ 56% ಹಿಂದೂಗಳು ತಗೊಂಡಿದ್ರೆ, 78% ಮುಸ್ಲಿಮರು ತಗೊಂಡಿದ್ದಾರೆ. ಇಷ್ಟೆಲ್ಲ ತಗೋತಾ ಇದ್ರೆ ಮತ್ತೆ ಮೋದಿ ಅವ್ರನ್ನ ಯಾಕೆ ವಿರೋಧ ಮಾಡ್ತೀರಾ? ಓಕೆ, ನಾವು ನೋಡ್ತಾ ಇದ್ವಿ. ಪ್ರಶ್ನೆ ಇರ್ತಕ್ಕಂಥದ್ದು, ಈ ದೇಶದ ಕೋಟ್ಯಾಂತರ ಜನಗಳ ಭಾವನೆ ಆಚರಣೆಗೆ ಈ ದೇಶದ ಪ್ರಮುಖ ಪ್ರತಿಪಕ್ಷ, ಅವರೊಂದು ಹುದ್ದೆನಿದ್ದಾರೆ, ಪ್ರಮುಖ ಪ್ರತಿಪಕ್ಷ ಕೊಡ್ತಾ ಇರ್ತಕ್ಕಂಥ ಬೆಲೆ ಏನು? ಬಹಳ ಕ್ಷುದ್ರವಾಗಿ ಅಥವಾ ತೀರಾ ಅವಗಣನೆಯಿಂದ ಕಾಣ್ತಾ ಇದ್ದಾರಾ? ಹಿಂದೂಗಳ ಆಚರಣೆಗೆ ಮಾತ್ರ ಯಾಕೆ ಹೀಗೆ? ಮುಸ್ಲಿಮರ ಆಚರಣೆಗೂ ಇದೇ ಮಾತು ಹೇಳಿ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇದೇ ಮಾತು ಹೇಳಿ ಇಷ್ಟೇ ನಿರ್ಲಕ್ಷ್ಯ ಮಾಡ್ತಾರಾ? ಈ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಧನ್ಯವಾದಗಳು ಚಂದ್ರಶೇಖರ್ ಅವರು ಹಾಗೂ ರಿಯಾಸ್ ಇಬ್ಬರಿಗೂ ಕೂಡ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.